ಬೆಳಗಾವಿ ಜಿಲ್ಲೆ ವಿಭಜನೆ ಆಗಬೇಕು, ಚಿಕ್ಕೋಡಿ ಜಿಲ್ಲೆ ರಚನೆ ಆಗಬೇಕು ಅನ್ನುವಂತ ಕೂಗು ಬಹಳ ದಶಕಗಳಿಂದ ಕೇಳಿ ಬರ್ತಾ ಇದೆ. ಆದ್ರೆ ಈ ಚಿಕ್ಕೋಡಿ ಜಿಲ್ಲಾ ರಚನೆ ಪ್ರಸ್ತಾವನೆಯನ್ನೇ ಕೈ ಬಿಡ್ತಾ ಸರ್ಕಾರ ಅನ್ನೋ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಕೇವಲ ವಿಧಾನಸಭೆ ಚುನಾವಣೆಗೆ ಮಾತ್ರ ಸೀಮಿತ ಆಯ್ತಾ? ಚಿಕ್ಕೋಡಿ ಜಿಲ್ಲೆಯನ್ನ ಮಾಡೋದಾಗಿ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ರು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೂ ಕೂಡ ಜಿಲ್ಲೆ ರಚನೆಯ ಪ್ರಸ್ತಾಪ ಕೂಡ ಇಲ್ಲ. ಆದ್ರೆ ಈ ಘೋಷಣೆ ಚುನಾವಣೆಗೆ ಮಾತ್ರ ಸೀಮಿತ ಆಯ್ತಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ನೂತನ ಜಿಲ್ಲಾ ರಚನೆ ಪ್ರಸ್ತಾವನೆ ಇಲ್ಲ ಅಂದಿದ್ದಾರೆ ಎಚ್.ಕೆ. ಪಾಟೀಲ್. ಕಾನೂನು ಸಂಸದೀಯ ಸಚಿವರು ಯಾವುದೇ ಪ್ರಸ್ತಾವನೆಗಳು ಇಲ್ಲ ಅನ್ನುವಂತ ಮಾತನ್ನ ಹೇಳೋ ಮೂಲಕ ಬಹಳ ವರ್ಷಗಳಿಂದ ಇದ್ದಂತ ಕೂಗು ಇರಬಹುದು, ಆಗ್ರಹ ಇರಬಹುದು, ಅದಕ್ಕೆ ಒಂದು ರೀತಿಯಲ್ಲಿ ತಣ್ಣೀರೇರಿಸಿದ್ದಾರೆ. ಸಚಿವರ ಮಾತನ್ನ ಕೇಳಿ ನಿರಾಸೆಯನ್ನ ವ್ಯಕ್ತಪಡಿಸ್ತಾ ಇದೆ ಚಿಕ್ಕೋಡಿ ಜನತೆ. ಕಳೆದ 30 ವರ್ಷಗಳಿಂದಲೂ ಕೂಡ ಚಿಕ್ಕೋಡಿ ಜಿಲ್ಲಾ ರಚನೆಗಾಗಿ ಸಾಕಷ್ಟು ಹೋರಾಟಗಳು, ಪ್ರತಿಭಟನೆಗಳು ಎಲ್ಲವೂ ಕೂಡ ನಡೆದಿದೆ. ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಚಿಕ್ಕೋಡಿ ಜಿಲ್ಲಾ ರಚನೆ ಪ್ರಸ್ತಾವನೆಯನ್ನ ಸಿಎಂ ಮರೆತು ಬಿಟ್ರಾ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ. ಚಿಕ್ಕೋಡಿ ಅಥವಾ ಅಥಣಿ ಏನಿದೆ ಅದನ್ನ ಜಿಲ್ಲೆಯಾಗಿ ರಚನೆ ಮಾಡೋದ್ರ ಬಗ್ಗೆ ಯಾವುದೇ ರೀತಿಯ ಪ್ರಸ್ತಾವನೆಗಳು ಸರ್ಕಾರದ ಮುಂದೆ ಇಲ್ಲ ಅನ್ನುವಂತ ಮಾತನ್ನ ಈಗ ಎಚ್.ಕೆ. ಪಾಟೀಲ್ ಹೇಳಿರೋದಿದೆಯಲ್ಲ, ಈ ಸ್ಟೇಟ್ಮೆಂಟ್ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಶಾಕಿಂಗ್ ಆಗಿದೆ. ಯಾಕಂದ್ರೆ ಸರ್ಕಾರ ಬಂದ ನಂತರದಲ್ಲಿ ರಚನೆ ಮಾಡ್ತೀವಿ ಅನ್ನುವಂತ ಆಶ್ವಾಸನೆಯನ್ನ ಕೊಟ್ಟಂತ ಸರ್ಕಾರ ಕೊಟ್ಟಂತ ಮಾತನ್ನ ಮರೆತು ಬಿಟ್ರಾ ಅನ್ನುವಂತ ಪ್ರಶ್ನೆ. ಯಾಕಂದ್ರೆ ಈ ಹಿಂದೆಯೂ ಕೂಡ ಬಜೆಟ್ ಮಂಡನೆ ಮಾಡುವಂತ ಸಂದರ್ಭದಲ್ಲಿ ಫೆಬ್ರವರಿಯಲ್ಲೂ ಕೂಡ ಇದ್ದಂತ ಕೂಗು ಅಥವಾ ನಿರೀಕ್ಷೆ ಅಂತ ಅಂದ್ರೆ ಪ್ರತ್ಯೇಕ ಜಿಲ್ಲೆಗಳಾಗಿ ಈ ಸಂದರ್ಭದಲ್ಲ ಆದ್ರೂ ಕೂಡ ಘೋಷಣೆಯನ್ನ ಮಾಡ್ತಾರಾ ಅನ್ನುವಂತ ಪ್ರಶ್ನೆ ಸಾಮಾನ್ಯವಾಗಿ ಇತ್ತು. ಆದ್ರೆ ಆ ರೀತಿಯಾಗಿ ಆಗ್ಲಿಲ್ಲ. ಆ ನಂತರದಲ್ಲಾದ್ರೂ ಆಗತ್ತಾ ಅನ್ನುವಂತ ಬಹಳ ನಿರೀಕ್ಷೆಗಳಿದ್ವು. ಅದು ಕೂಡ ಆಗೋ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಪದೇ ಪದೇ ಇದೇ ರೀತಿಯಾಗಿ ಆಗ್ತಾ ಇದೆ. ಸರ್ಕಾರ ಮಟ್ಟದಲ್ಲಿ ಚಿಕ್ಕೋಡಿ ಅಥವಾ ಅಥಣಿ ಏನಿದೆ ಅದನ್ನ ನೂತನ ಜಿಲ್ಲೆಯನ್ನಾಗಿ ಮಾಡುವಂತದ್ರ ಬಗ್ಗೆ ಯಾವುದೇ ರೀತಿಯ ಪ್ರಸ್ತಾವನೆಗಳು ಸದ್ಯಕ್ಕೆ ಇಲ್ಲ ಅನ್ನುವಂತ ಮಾತನ್ನ ಎಚ್.ಕೆ. ಪಾಟೀಲ್ ಈಗ ಸ್ಪಷ್ಟಪಡಿಸಿದ್ದಾರೆ. ನೂತನ ಜಿಲ್ಲಾ ರಚನೆ ಆಗತ್ತೆ ಅನ್ನುವಂತ ಕೂಗಿತ್ತು, ಜೊತೆಗೆ ಮನವಿಗಳು ಕೂಡ ಸಾಕಷ್ಟಿದ್ವು. ಆದ್ರೆ ಅಂಥದ್ದು ಯಾವುದೇ ರೀತಿಯ ಪ್ರಸ್ತಾವನೆಗಳು ಬಂದಿಲ್ಲ, ಚರ್ಚೆಯೂ ಕೂಡ ನಡೆದಿಲ್ಲ ಅನ್ನುವಂತ ಮಾತನ್ನ ಈಗ ಎಚ್.ಕೆ. ಪಾಟೀಲ್ ಹೇಳಿದ್ದಾರೆ. ಬಹುದಿನಗಳಿಂದ ಚಿಕ್ಕೋಡಿ ಮತ್ತು ಅಥಣಿ ಹೊಸ ಜಿಲ್ಲೆ ಆಗಬೇಕಂತ ಬೇಡಿಕೆ ಇದೆ ಸರ್, ಆಗ್ರಹ ಇದೆ. ಈ ವಿಚಾರ ಸರ್ಕಾರದಲ್ಲಿ ಯಾವ ರೀತಿ ಚರ್ಚೆ ಆಗ್ತಾ ಇದೆ ಅಂತ ಸರ್? ಸದ್ಯಕ್ಕೆ ಸರ್ಕಾರದ ಎದುರಿಗೆ ಬಹುದಿನಗಳಿಂದ ಚಿಕ್ಕೋಡಿ ಮತ್ತು ಅಥಣಿ ಹೊಸ ಜಿಲ್ಲೆ ಆಗಬೇಕಂತ ಬೇಡಿಕೆ ಇದೆ ಸರ್, ಆಗ್ರಹ ಇದೆ. ಈ ವಿಚಾರ ಸರ್ಕಾರದಲ್ಲಿ ಯಾವ ರೀತಿ ಚರ್ಚೆ ಆಗ್ತಾ ಇದೆ ಅಂತ ಸರ್? ಸದ್ಯಕ್ಕೆ ಸರ್ಕಾರದ ಎದುರಿಗೆ ಬಹುದಿನಗಳಿಂದ ಚಿಕ್ಕೋಡಿ ಮತ್ತು ಅಥಣಿ ಹೊಸ ಜಿಲ್ಲೆ ಆಗಬೇಕಂತ ಬೇಡಿಕೆ ಇದೆ ಸರ್, ಆಗ್ರಹ ಇದೆ. ಈ ವಿಚಾರ ಸರ್ಕಾರದಲ್ಲಿ ಯಾವ ರೀತಿ ಚರ್ಚೆ ಆಗ್ತಾ ಇದೆ ಅಂತ ಸರ್? ಸದ್ಯಕ್ಕೆ ಸರ್ಕಾರದ ಎದುರಿಗೆ ಬಹುದಿನಗಳಿಂದ ಚಿಕ್ಕೋಡಿ ಮತ್ತು ಅಥಣಿ ಹೊಸ ಜಿಲ್ಲೆ ಆಗಬೇಕಂತ ಬೇಡಿಕೆ ಇದೆ ಸರ್, ಆಗ್ರಹ ಇದೆ. ಈ ವಿಚಾರ ಸರ್ಕಾರದಲ್ಲಿ ಯಾವ ರೀತಿ ಚರ್ಚೆ ಆಗ್ತಾ ಇದೆ ಅಂತ ಸರ್? ಸದ್ಯಕ್ಕೆ ಸರ್ಕಾರದ ಎದುರಿಗೆ ಬಹುದಿನಗಳಿಂದ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಿದ್ದೇಶ್ ಪುಟಾಣೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸಿದ್ದೇಶ್, ಬಹಳ ದಶಕಗಳ ಕನಸು ಇಂಥದ್ದೊಂದು ಜಿಲ್ಲೆ ಆಗಬೇಕು. ಬೆಳಗಾವಿ ಅತಿ ದೊಡ್ಡ ಜಿಲ್ಲೆ, ಅದರ ಇರುವಂತ ತಾಲೂಕುಗಳಾಗಿರ್ಬೋದು, ಜೊತೆಗೆ ಈಗಾಗಲೇ ಇರುವಂತಹ ವಿಧಾನಸಭೆ ಕ್ಷೇತ್ರಗಳು ಕೂಡ ಅತ್ಯಧಿಕ ಆಗಿದೆ. ಅದನ್ನ ವಿಭಜನೆ ಆಗಬೇಕು ಅನ್ನುವಂತ ಕೂಗು ಬಹಳ ಬಾರಿ ಕೇಳಿ ಬಂದಿತ್ತು. ಈ ಬಾರಿ ಬಂದಂತ ಸರ್ಕಾರದಿಂದ ಬಹಳ ನಿರೀಕ್ಷೆಗಳು ಕೂಡ ಇದ್ವು ಚಿಕ್ಕೋಡಿ ಜನತೆಗೆ. ಆದ್ರೆ ಅದ್ಯಾವುದು ಕೂಡ ಕೈಗೂಡುವಂತ ನಿಟ್ಟಿನಲ್ಲಿ ಕಾಣಿಸ್ತಾ ಇಲ್ಲ. ಯಾವ ಅಡೆತಡೆಗಳು ಏನ್ ಬಂದಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಯಾಕಂದ್ರೆ ತಾಲೂಕು ಕೇಂದ್ರವನ್ನ ಮಾಡುವಂತ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಅಪಸ್ವರಗಳಿದೆ. ಅದೇ ವಿಚಾರಕ್ಕೆ ಅಡೆತಡೆನ ಅಥವಾ ಬೇರೆ ಯಾವೆಲ್ಲ ಅಡೆತಡೆಗಳು ಇದೆ, ಏನೇನ್ ಡೀಟೇಲ್ಸ್ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದೇಶ್? ಅಶ್ವಿನಿ, ಏನಂತಂದ್ರೆ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆ ಮಾಡೋದು ಈಗಿನಷ್ಟೇ ವಿಚಾರ ಅಲ್ಲ. ಇದು ಸುಮಾರು 3 ದಶಕಗಳಿಂದ ಬೇಡಿಕೆ ಇರುವಂತದ್ದು. ಯಾಕಂತಂದ್ರೆ ಇದು ಅಭಿವೃದ್ಧಿ ವಿಚಾರದಲ್ಲಿ ಚಿಕ್ಕೋಡಿ ಜಿಲ್ಲೆ ಆಗಬೇಕಾಗಿದ್ದು ಎಲ್ಲಾ ಸರ್ಕಾರಗಳಲ್ಲೂ ಇದನ್ನು ಏನಂತಂದ್ರೆ ಒಪ್ಪಿಕೊಂಡಿರುವಂತದ್ದು. ಆದ್ರೆ ಯಾವುದೇ ಸರ್ಕಾರ ಇನ್ನೂವರೆಗೂ ಇದು ಚಿಕ್ಕೋಡಿ ಜಿಲ್ಲೆ ರಚನೆ ಮಾಡಿಲ್ಲ. ಚಿಕ್ಕೋಡಿ ಅಷ್ಟೇ ಅಲ್ಲ, ಗೋಕಾಕ್ ಕೂಡ, ಅಂದ್ರೆ ಬೆಳಗಾವಿ ತುಂಬಾ ಅತಿ ದೊಡ್ಡ ಜಿಲ್ಲೆ ಆಗಿರೋದ್ರಿಂದ ಇದನ್ನು ಏನಂತಂದ್ರೆ ವಿಭಜನೆ ಮಾಡಿ ಗೋಕಾಕ್ ಹಾಗೂ ಚಿಕ್ಕೋಡಿಯನ್ನ ನೂತನ ಜಿಲ್ಲೆಯಾಗಿ ರಚನೆ ಮಾಡ್ಬೇಕೆಂಬುದು 3 ದಶಕಗಳ ಏನಂತಂದ್ರೆ ಕನಸಾಗಿದೆ. ಈ ಹೊರತಾಗಿ ಯಾವುದೇ ಸರ್ಕಾರ ಬರಲಿ, ಮುಖ್ಯಮಂತ್ರಿ ಯಾರೇ ಆಗಿರಲಿ, ಚುನಾವಣೆಗೆ ಚಿಕ್ಕೋಡಿಗೆ ಬಂದ್ರೆ ಇಲ್ಲಿ ಏನಂತಂದ್ರೆ 8 ಮತಕ್ಷೇತ್ರಗಳು ವಿಧಾನಸಭೆಯಲ್ಲಿದ್ರೆ 2 ರಾಜ್ಯಸಭಾ ಇಲ್ಲಿ ಸದಸ್ಯರಿರ್ತಾರೆ. ಯಾರು ಕೂಡ ಇಲ್ಲಿ ಚುನಾವಣೆ ನಡೆಸ್ಬೇಕಂದ್ರೆ ಮೊದಲನೇ ಅವರು ಏನಂತಂದ್ರೆ ವಿಶ್ವಾಸ ಯಾವ ರೀತಿ ಜನಕ್ಕೆ ತೋರ್ತಾರಂತಂದ್ರೆ, ನಾನು ಗೆದ್ದು ಬಂದ್ರೆ ನಾನು ಚಿಕ್ಕೋಡಿಯನ್ನ ಜಿಲ್ಲೆ ಮಾಡ್ತೀನಿ. ಅದೇ ರೀತಿಯಾಗಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ
ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಕೂಡ ಇದೇ ವಚನವನ್ನು ಚಿಕ್ಕೋಡಿ ಜನತೆಗೆ ನೀಡಿ ಈಗ ಸುಮಾರು ಒಂದು ವರ್ಷ ಕಳೆದರೂ ಕೂಡ ಇನ್ನೂವರೆಗೆ ಚಿಕ್ಕೋಡಿ ರಚನೆ ಆಗಿಲ್ಲ. ಇದರ ಬೆನ್ನಲ್ಲೇ ಏನಂತಂದ್ರೆ ಹಿರಿಯರು ಮತ್ತು ಕಾಂಗ್ರೆಸ್ ಪಕ್ಷದ ಏನಂತಂದ್ರೆ ಪ್ರಭಾವಿ ರಾಜಕಾರಣಿ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ತೇನೆ. ಇನ್ನು ಚಿಕ್ಕೋಡಿ ಜಿಲ್ಲಾ ಹೋರಾಟಗಾರರಾಗಿರುವಂತಹ ಚಂದ್ರಕಾಂತ್ ಹುಕ್ಕೇರಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ರೀ. ನಮಸ್ಕಾರ. ಸಾಕಷ್ಟು ವರ್ಷಗಳಿಂದ ದಶಕಗಳಿಂದ ಈ ಹೋರಾಟ ನಡೀತಾನೆ ಬರ್ತಾ ಇದೆ. 2009ರಲ್ಲಿ ಬಳ್ಳಾರಿಗೆ ಆ ಭಾಗ್ಯ ಸಿಕ್ತ, ಆದ್ರೆ ಬಿಟ್ರೆ ಈಗ ಚಿಕ್ಕೋಡಿ ಆಗಿರ್ಬೋದು ಅಥವಾ ಗೋಕಾಕ್ ಆಗಿರ್ಬೋದು ಅಂತ ಭಾಗ್ಯವನ್ನ ಕಂಡಿಲ್ಲ. ಯಾವ ಅಡೆತಡೆಗಳು ಸರ್ಕಾರಕ್ಕೆ ಇಂಥದ್ದೊಂದು ನೂತನ ಜಿಲ್ಲೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಹಿಡಿದಿಟ್ಕೊಳ್ತಾ ಇದೆ ಅಥವಾ ಮಾಡೋದಕ್ಕೆ ಆಗ್ತಾ ಇಲ್ಲ? ಏನ್ ಕಾರಣಗಳಿರ್ಬೋದು ಸರ್? ಈಗ ನೋಡ್ರಿ, 25-30 ವರ್ಷದಿಂದ ನಮ್ದು ಹೋರಾಟ ಐತ್ರಿ. ಕರ್ನಾಟಕ ರಾಜ್ಯದಾಗ ಅತಿ ದೊಡ್ಡ ಜಿಲ್ಲೆ ಬೆಳಗಾವಿ ಜಿಲ್ಲೆ, ತಮಗ್ ಗೊತ್ತಿದ್ದ ವಿಷಯ ರೀ. ಬೆಳಗಾವಿ ಜಿಲ್ಲೆ ವಿಭಜನೆ ಮಾಡಿ ಜೆ.ಎಚ್. ಪಾಟೀಲ್ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ ಚಿಕ್ಕೋಡಿ ಜಿಲ್ಲೆ ಮಾಡಿದ್ರು. ಅದನ್ನ ಮುಂದುವರ್ಸದ ಅದನ್ನ ರದ್ದು ಮಾಡಿ ಆನಂತರ ನಮ್ಮ ಹೋರಾಟ ಆರಂಭ ಆಯ್ತು. ಹೋರಾಟ ಮಾಡ್ತಾ ಇದ್ರೆ ಪ್ರತಿಯೊಂದು ರಾಜಕೀಯ ಪಕ್ಷದವರು ಚುನಾವಣೆ ಮುಂಚೆ ಬಂದು ನಮ್ ಗೆದ್ರೆ ಜಿಲ್ಲಾ ಮಾಡ್ತೀವಿ, ನಾವು ಗೆದ್ರೆ ಜಿಲ್ಲಾ ಮಾಡ್ತೀವಿ ಅಂತೇಳಿ ಎಲ್ಲರೂ ಆದ್ರಿ. ಕಾಂಗ್ರೆಸ್ದವ್ರು ಆದ್ರಿ, ಬಿಜೆಪಿ ಆದ್ರು, JDS ಆದ್ರು, ಸಮ್ಮಿಶ್ರ ಸರ್ಕಾರ ಆಯ್ತು, ಎಲ್ಲರೂ ಸುಳ್ಳು ಆಶ್ವಾಸನೆ ಕೊಡ್ಕೋತ ಬಂದ್ರು, ಯಾರು ಮಾಡ್ಲಿಲ್ಲ. ಆದ್ರ ಮೊನ್ನೆ MLA ಎಲೆಕ್ಷನ್ ಒಳಗೆ ಸಿದ್ದರಾಮಯ್ಯ ಸಾಹೇಬ್ರು ಚಿಕ್ಕೋಡಿಗೆ ಪ್ರಚಾರಕ್ಕೆ ಬಂದಾಗ ಅಲ್ಲಿ ವೇದಿಕೆ ಮೇಲೆ ಎಲ್ಲಾ ಕಾಂಗ್ರೆಸ್ ಎಲ್ಲಾ ಲೀಡರ್ಗಳು ಇದ್ರು. ಅವ್ರ ಎದುರಿಗೇನೆ ಹೇಳಿದ್ರು, ನಮ್ ಸರ್ಕಾರ ಬಂತಂದ್ರೆ ನಾ ಚಿಕ್ಕೋಡಿ ಜಿಲ್ಲಾ ಮಾಡ್ತೀನಿ ಅಂತೇಳಿ ವಚನ ಕೊಟ್ಟಿದ್ರು. ಆದ್ರೆ ಅವ್ರು ವಚನ ಭ್ರಷ್ಟ ಆಗ್ಬಾರ್ದು, ಕೂಡಲೇ ಚಿಕ್ಕೋಡಿ ಜಿಲ್ಲಾ ಮಾಡ್ಬೇಕ್ರಿ. ಒಂದು MP ಇಲೆಕ್ಷನ್ ಹೇಳಿದಾಗ MP ಕ್ಯಾಂಡಿಡೇಟ್ ಮಾತಾಡಿದ್ರು, ನಮ್ಗೆ ಆಸ್ತರ್ರಿ ನಾವು ಬಂದ್ಕೊಳ್ಳಿ ಜಿಲ್ಲಾ ಮಾಡ್ತೀವಿ ಅಂತ ಅವ್ರು ಹೇಳಿದ್ರು. ಆ ಪ್ರಕಾರ ಚಿಕ್ಕೋಡಿಗೆ MP ಕ್ಷೇತ್ರವನ್ನ ಕಾಂಗ್ರೆಸ್ ಅವ್ರಿಗೆ ಗೆಲ್ಸಿಕೊಟ್ಟಾಯ್ತು. ಆ ನಂತರ ಸತೀಶ್ ಜಾರಕಿಹೊಳಿ ಸಾಹೇಬ್ರು, ಜಿಲ್ಲಾ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿ ಸಾಹೇಬ್ರು ಚಿಕ್ಕೋಡಿ ಮತ್ತ ಗೋಕಾಕ್ ಜಿಲ್ಲೆ ಮಾಡ್ತೀನಿ ಅಂತೇಳಿ ಹೇಳಿಕೆ ಸುತ್ತನ ಕೊಟ್ಟಿದ್ದಾರೆ. ಆದ್ರೆ ಇವ್ರು ಕಾನೂನು ಸಚಿವರು ಅಥಣಿಗೆ ಬಂದ ಯಾವುದೇ ತರದ ಅಭ್ಯಾಸ ಇಲ್ಲದನ್ನ ಇವ್ರ ಯಾವುದೇ ಪ್ರಸ್ತಾವ ಸರ್ಕಾರದೊಳಗೆ ಇಲ್ಲ ಅಂತೇಳಿ ಇವ್ರು ಹೇಳೋದು ಸರಿ ಅಲ್ಲ. ಇದು ಏನೈತಿ ಜನರ ವಿರೋಧಿ ಹೇಳಿಕೆ ಆಗ್ತಿರ್ತದ. ಅದಕ್ಕಿಂತ ನಾವು ಖಂಡಿಸ್ತೇವ್ರಿ ಮತ್ತು ಬರೋ ದಿವಸದೊಳಗ ಮತ್ತಷ್ಟು ಉಗ್ರ ಹೋರಾಟ ಮಾಡಿ ಚಿಕ್ಕೋಡಿ ಮತ್ತು ಗೋಕಾಕ್ ಜಿಲ್ಲೆ ಮಾಡ್ಬೇಕಂತ ನಾವು ಮತ್ತೊಮ್ಮೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವ್ರಿ ಮೇಡಮ್. ಓಕೆ ರೈಟ್ ಸರ್, ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತಾಡಿದ್ದಕ್ಕೆ.